ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ. ಅದೇನಂತಂದ್ರೆ, ಯೂಟ್ಯೂಬ್ ಅಲ್ಲಿ ನೀವು ಸಾಕಷ್ಟು ವಿಡಿಯೋಗಳು ನೋಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮನೆಯನ್ನ ತಿರುಗಿಸೋದು ಡಿಗ್ರಿಗೆ. ಈ ಒಂದು ಭೂಮಿ 2 ಎಕರೆ 3 ಎಕರೆ 1 ಎಕರೆ ಈ ತರ ಇದ್ದಾಗ ಮನೆಯನ್ನೇ ತಿರುಗಿಸ್ತಾ ಇದ್ದಾರೆ. ಈ ಕೆಲವೊಂದ್ಸಲ ಜಮೀನ್ ನಾವು ಅನ್ಕೊಂಡಂಗೆ 2 ಎಕರೆ ಇವತ್ತು ಇರ್ಲಿಕ್ಕಿಲ್ಲ, ಕೆಲವೊಮ್ಮೆ ಕಮ್ಮಿನೂ ಇರುತ್ತೆ. ಒಂದು 400 ಅಡಿಗೆ 200 ಅಡಿ, 400 ಅಡಿಗೆ 100 ಅಡಿ, ಈ ತರ ಚಿಕ್ಕ ಚಿಕ್ಕ ಜಮೀನುಗಳು, ಗುಂಟೆಗಳಲ್ಲಿ 15 ಗುಂಟೆ 20 ಗುಂಟೆ 30 ಗುಂಟೆ ಜಾಗ ಇದ್ದಲ್ಲೂ ಸಹಿತ ಸಾಕಷ್ಟು ಜನ ಈ ಮನೆಯನ್ನೇ ತಿರುಗಿಸಿ ಕಟ್ಟುವಂತ ಪದ್ಧತಿ ರೂಢಿಗೆ ತರ್ತಾ ಇದ್ದಾರೆ. ಇದರ ಅಡ್ಡ ಪರಿಣಾಮಗಳು ಏನಾಗಬಹುದು, ಅದೆಲ್ಲ ವಿಚಾರವನ್ನ ನಮ್ಮ ಗುರುಗಳಿಂದ ತಿಳ್ಕೊಳ್ಳೋಣ. ಓಕೆ, ಇದು ದೊಡ್ಡ ದೊಡ್ಡ ಸೂಕ್ಷ್ಮ ವಿಚಾರಗಳು. ಓಕೆ, ಅತಿ ಸೂಕ್ಷ್ಮ. ಇದು ದೊಡ್ಡ ಅನಾಹುತ. ಇದರಷ್ಟು ಅನಾಹುತ ಬೇರೊಂದು ಇಲ್ಲ. ಯಾವಾಗ ಈ ಪ್ರೆಸೆಂಟ್ಗೆ ಹೇಗಿದೆ ಸಿಸ್ಟಮ್ ಅಂತಂದ್ರೆ, ಇದು ಫಾರ್ ಎಕ್ಸಾಂಪಲ್ 1-2 ಎಕರೆ ಜಮೀನು, ರೈಟ್? ಇದೊಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನು. ಏನೋ ಒಂಥರ ಒಂದು 20 ಡಿಗ್ರಿ ಕ್ರಾಸ್ ಇದೆ, ಒಂದು 20 ಡಿಗ್ರಿ ಕ್ರಾಸ್ ಇರುತ್ತೆ. ಅವ್ರೇನ್ ಮಾಡ್ಬಿಡ್ತಾರೆ, 0 ಡಿಗ್ರಿಗೆ ಕರೆಕ್ಟಾಗಿ ಮನೆ ಸೆಟ್ ಮಾಡ್ಬಿಡೋದು. ಹಿಂಗ್ ಕಟ್ಕೋ, ಹಂಗ್ ಕಟ್ಕೋ, ಹಂಗ್ ಕಟ್ಕೋ, ನಿಂಗೆ ಚೆನ್ನಾಗಿ ಆಗೋಗ್ಬಿಡ್ತದೆ. ಹೌದು. ಈ ಪ್ರೆಸೆಂಟ್ಗೆ ಹೇಗಿರುತ್ತೆ ಅಂತಂದ್ರೆ, ರಾಗಿ ತಗೊಂಡೋಗಿ ಹಸಿಟ್ಟು ಮಾಡ್ಕೊಂಡ್ಬಂದು ಮುದ್ದೆ ಮಾಡಿ ತಿಂದ್ಬಿಟ್ಟು, ಮುದ್ದೆ ತೊಳೆದ್ಬಿಟ್ಟು ತಿಂದ್ಬಿಟ್ಟು ಟಾಯ್ಲೆಟ್ಗೆ ಹೋದಂಗೆ ಇರ್ತದೆ. ನಾಳೆಗೇನು ಮುಂದಿನ ಯೋಚನೆ ಮಾಡಿರೋದೇ ಇಲ್ಲ ಅವರು. ಹೌದು, ಪ್ರೆಸೆಂಟ್ಗೆ ಮಾತ್ರ ಓಕೆ. ಆದರೆ ಇಂಥದ್ದು ಅದು ಪ್ರೆಸೆಂಟ್ಗೆ ಮಾಡೋದು. ಈಗ ನೀವೇನಂತ, ಈಗ ನೀವ್ ಹೇಳೋ ಪ್ರಕಾರ ಇವತ್ತೊಂದು ಮನೆ ಕಟ್ಬೇಕಾದ್ರೆ ಪ್ರತಿಯೊಬ್ಬನು ಹಳ್ಳಿಯಲ್ಲಿ ಕಟ್ತಾ ಇರೋದು ಡೂಪ್ಲೆಕ್ಸ್ ಮನೆ. ಒಂದು ಡೂಪ್ಲೆಕ್ಸ್ ಮನೆ ಕಟ್ಬೇಕಂದ್ರೆ ಕಡಿಮೆ ಅಂದ್ರೂ 1 ಕೋಟಿ ರೂಪಾಯಿ ಬೇಕು. ಬೇಕೇ ಬೇಕು. ಅಷ್ಟು ಹಣ ಖರ್ಚು ಮಾಡಿ, ಅಷ್ಟು ಖರ್ಚು ಮಾಡ್ಕೊಂಡು ಕಟ್ಟಿರೋ ಮನೆ ಟೆಂಪ್ರರಿ ಆಗ್ಬಿಟ್ರೆ ಹೇಗ್ ಸಾಧ್ಯ? ಅದೇ ಇಲ್ಲಿ ನಡೆದ ಬಂಡವಾಳ ಏನಾಗ್ಬೇಕು? ಇದು ವಿಚಾರಗಳು ಏನ್ ಬರ್ತಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಮನೆಗಳನ್ನ ಯಾವುದೇ ಕಾರಣಕ್ಕೂ ಕ್ರಾಸ್ ಕಟ್ಟೋದು ನಿಷಿದ್ಧ. ಯಾವತ್ತು ಏನಿದೆ ಡಿಗ್ರಿ, ಇದನ್ನ ಡಿಗ್ರಿ ಪ್ರಕಾರವಾಗಿ ಇದೇನಿದೆ ಜಮೀನು ಅದೇ ಲೆಕ್ಕಾಚಾರದಲ್ಲಿ ಕಟ್ಟೋದೇ ಶಾಸ್ತ್ರ ಹೇಳೋದು. ಈ ಮನೆ ಒಳಗಡೆ ನಾವು ಡಿಗ್ರಿ ಸೆಟ್ ಮಾಡ್ಬೇಕಂತ ನೀವು ಅದೇ ಹೇಳುದು. ಇವಾಗ ಇದು ಬ್ರಹ್ಮಸ್ಥಾನ 20 ಡಿಗ್ರಿ ಪ್ಲಸ್ ಆಗಿದೆ ಅಂತ ಇಟ್ಕೊಳ್ರಿ. ಹೌದು. ಎಲ್ಲಿ ಬರುತ್ತೆ ಇದು? ಪೂರ್ವ ಮಧ್ಯಭಾಗ ಅಂದ್ಕೊಂಡಾಗ 20 ಡಿಗ್ರಿಗೆ ಇಲ್ಲಿ ಬರುತ್ತೆ ಅಲ್ವಾ? ಇದು ಪಶ್ಚಿಮ ಮಧ್ಯಭಾಗ ಇಲ್ಲಿ ಬರುತ್ತೆ 20 ಡಿಗ್ರಿಗೆ. ನೋಡಿ, ಹೌದಲ್ವ? 40 ಡಿಗ್ರಿಗೆ ಕ್ರಾಸ್ ಅಲ್ಲಿ ಬರುತ್ತೆ, ಅದು ಬರುತ್ತೆ. ಈಗಿದ್ದಾಗ ನಮಗೆ ಇದು ಇದು ಈಸ್ಟು, ಇದು ವೆಸ್ಟ್ ಬಂದ್ಬಿಡ್ತದೆ ಡಿಗ್ರಿಗೆ ಸೆಟ್ ಮಾಡಿದ್ರೆ. ಹೌದು. ಅದೇ ನಿಮಗೆ ವಾಯು ಇಲ್ಲಿ ಬರುತ್ತೆ, ಅಗ್ನಿ ಇಲ್ಲಿ ಬರುತ್ತೆ, ಹೌದಲ್ವಾ? ನಮಗೆ ಇದು ಪೂರ್ವ, ನಮಗೆ ಇದು ಪೂರ್ವ ಅಂದಾಗ ನಮಗೆ ದಕ್ಷಿಣ ಇಲ್ಲಿ ಬಂದು ಇದು ಉತ್ತರ ಬರಲ್ಲ. ನಮಗೇನ್ ಬಂದ್ಬಿಡ್ತದೆ, ಇದು ವಾಯು ಬಂದ್ಬಿಡ್ತದೆ, ಉತ್ತರ ಬರುತ್ತದೆ, ನಾರ್ತು. ಇದು ಬಂದು ಸೌತ್ ಬರ್ತದೆ. ಅವಾಗ ಇದು ಸೌತ್ಗೆ ಬರೋದು. ಇದು ನೋಡಿ, ಇದು ಪ್ಲಸ್ ಬಂತ. ಇವೆರಡು ಮಧ್ಯದಲ್ಲಿ ಬಂದ್ಬಿಡ್ತದೆ, ಇದು ವಾಯು ಮತ್ತೆ ಅಗ್ನಿ. ಓಕೆ, ಇದು ಅಗ್ನಿ. ಈಶಾನ್ಯ ಎಲ್ಲಿ ಬಂತು? ನೈಋತ್ಯದಿಂದ ಈಶಾನ್ಯ ಇಲ್ಲಿ ಬಂತು. ಓಕೆ, ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ಕ್ಲಿಯರ್? ಇಲ್ಲಿ ಬಂತು. ಇಂಥದ್ರಲ್ಲಿ ತಿಳ್ಕೊಂಡು ನಾವು ಒಬ್ಬೊಬ್ರು ಏನ್ ಮಾಡ್ತಾರೆ, ಯಾವಾಗ +20 ಬಂತು ಸೌತ್ ಅಲ್ಲಿ ಕೊಟ್ಟಿರ್ತಾರೆ. ಯಾವುದು? ಬಾತ್ರೂಮ್ಗಳು. ಎಸ್. ಈ ಮನೆಯಲ್ಲಿ ನೋಡಿ, ನರಕ ಅನ್ನೋದು ಇಲ್ಲಿ ಇರ್ತದೆ. ಅರ್ಥ ಮಾಡ್ಕೊಳ್ರಿ. ಈ ಮನೆಯಲ್ಲಿ ನರಕ, ಫೈನಾನ್ಸು. ಎಷ್ಟೋ ಮನೆಗಳಲ್ಲಿ ಕ್ಯಾನ್ಸರ್ ಬಂದೈತ್ರಿ, ಬ್ಲಡ್ ಕ್ಯಾನ್ಸರ್ ಬಂದೈತೆ. ಅರ್ಥ ಮಾಡ್ಕೊಳ್ರಿ, ಇಂಥ ಮನೆಗಳಲ್ಲೇ ಬರೋದು. ಹಾಗಾಗಿ ನಾವೇನ್ ಮಾಡ್ತೀವಿ, ಇಂತಹ ಜಾಗದಕ್ಕೆ ವಾಯು ಮೂಲೆಯನ್ನೇ ಸೆಲೆಕ್ಟ್ ಮಾಡ್ಕೊಂತೀವಿ. ಈ ಮನೆಗೆ ವಾಯು ಮೂಲೆ ಒಂದು ಬಿಟ್ರೆ ಬೇರೆ ಎಲ್ಲೂ ಟಾಯ್ಲೆಟ್ಗಳನ್ನು ಕೊಡಕ್ ಬರೋದೇ ಇಲ್ಲ. ಒಂದೇ ಇದೆ, ಇನ್ನೊಂದು ಆಪ್ಷನ್ ಇದೆ. ಓಕೆ, ನೋಡಿ, ಇಲ್ಲಿ ಕೊಡ್ಬೋದು ಅಗ್ನಿ ಅಂತದ್ದು. ಕಾರಣ ಒಬ್ಬರು ಹೇಳ್ತಾರೆ, ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಇಡಬಾರ್ದು. ಇಡಬಹುದು,
ಕಾರಣ ಈಗ ತಿನ್ನೋದು ಯಾವ ಕಡೆ? ಅಗ್ನಿಯಲ್ಲಿ ತಿಂತೀವಿ. ಓಕೆ, ಹೋಗೋದು ಯಾವುದು? ವಾಯು. ವಾಯು, ವಾಯು ತತ್ವ, ರೈಟ್. ನೀವು ಒಂದು ದಿನ ನೀವು ಟಾಯ್ಲೆಟ್ಗೆ ಹೋಗ್ಬೇಡಿ. ಆವಾಗ ನಿಮ್ಮ ಯಜಮಾನಿಗೆ ನೀವು ಭರತನಾಟ್ಯ ತೋರಿಸ್ತೀರ. ಕಾರಣ ಏನ್ ಹೇಳಿ? ಹೊಟ್ಟೆನಲ್ಲಿ ಅಗ್ನಿ ಅವತಾರ ಆಗುತ್ತೆ. ಎಸ್, ಅದು ವಾಯು ಹೋಗ್ಬಿಡ್ಬೇಕು. ವಾಯು ಕನ್ವರ್ಟೆಡ್ ಟು ಅಗ್ನಿ, ಫೈರ್ ಆಗ್ಬಿಡ್ತದೆ. ಅದೇ ಸೆಕೆಂಡ್ ಆಪ್ಷನ್. ಈಗ ಗೊತ್ತಾಯ್ತಲ್ಲ ಏನಕ್ಕೆ ಇಡಬಾರ್ದು ಅಂತಂದ್ರೆ ಸೀಕ್ರೆಟ್ ಗೊತ್ತಿಲ್ಲ ಈ ನಮ್ಮ ವಾಸ್ತುನಲ್ಲಿ ಇರೋರ್ಗೆ. ಕಾರಣ ಅವರು ಅಸ್ಟ್ರಾಲಜರ್ಸ್ ಅಲ್ಲ. ಆದ್ರೆ ಅಲ್ಲಿ ಅವ್ರಿಗೆ ಪಂಚಭೂತಗಳ ಬಗ್ಗೆ ಗೊತ್ತಿಲ್ಲ. ಅವ್ರ ದೊಡ್ಡ ಭೂತಗಳ ತರ ಓಡಾಡ್ತಾವ್ರೆ. ಅರ್ಥ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕಾಮನ್ ಆಗಿ ಇಟ್ಕೊಂಡು ಇಂಥ ಜಾಗದಲ್ಲಿ ನಾವು ಜೀವನ ಮಾಡೋದು ಉತ್ತಮ, ರೈಟ್. ನಾವೇನ್ ಮಾಡ್ತೀವಿ, ಕೆಲವು ಜನ ಏನ್ ಮಾಡ್ತಾ ಇದಾರೆ, ಈ ಪ್ರೇತಾತ್ಮಗಳ ತರ ಓಡಾಡ್ತಾ ಇದ್ದಾರೆ, ನಾನು ಅತಿ ಬುದ್ಧಿವಂತ ಅಂತ. ಇವ್ರನ್ನ ಹಾಳು ಮಾಡಿರೋ ಕರ್ಮಗಳು ಅನುಭವಿಸ್ತಾರೆ. ವಾಸ್ತು ನೋಡೋದು ಅಷ್ಟೊಂದು ಈಸಿ ಅಲ್ಲ. ನೀವು ಕೊಟ್ಬಿಟ್ರೆ ಮತ್ತೆ ನಾನು ಬುದ್ಧಿವಂತ ಅಂತ ಓಡಾಡ್ಬೋದು. ಅವ್ರ ಮಕ್ಕಳಿಗೆ ಕರ್ಮಗಳು ಅನುಭವಿಸ್ತಾರೆ. ಕ್ಯಾನ್ಸರ್ಗಳು ಬಂದು ಸಾಯ್ತವೆ ಮಕ್ಕಳು. ಅರ್ಥ ಮಾಡ್ಕೊಳ್ರಿ. ಬೀದಿ ಬಿಕಾರಿಗಳಾಗಿ ನಾಯಿಗಳಾಗಿ ಓಡಾಡ್ತಾರೆ ಅವ್ರ ಮಕ್ಕಳು. ಯಾಕಂದ್ರೆ ಇವ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡಿರಲ್ಲ, ಒಳ್ಳೆ ರೀತಿಯಿಂದ ವಾಸ್ತು ಕೊಟ್ಟಿರಲ್ಲ. ಇನ್ನೊಬ್ರ ಜೀವನ ಅವ್ರ ಕೈಯಿಂದ ಹಾಳಾದಾಗ ಅವರು ಅದನ್ನ ಅನುಭವಿಸ್ಬೇಕಾಗತ್ತೆ ಅಂತ. ಇನ್ನೇನ್ ಮತ್ತೆ ಇವ್ರ ಜೀವನ ಹಾಳು ಮಾಡಿರೋದು ಯಾರು? ಅದ್ರದ್ದು ಅಡ್ಡ ಪರಿಣಾಮ ಅವ್ರ ಮಕ್ಕಳ. ಮತ್ತೆ ನಾನು ದಾರಿ ತೋರಿಸಿದ್ವಿ ತಾನೆ. ಹೌದೌದು. ಹಿಂಗ್ ಮಾಡ್ಕೊ ಅಂತ ಹೇಳಿದ್ದು. ಇದು ಸತ್ಯ. ಇದು ಸತ್ಯ. ಹಾಗಾಗಿ ಕೊಡೋದ್ ಕೊಡ್ತೀಯ, ಒಳ್ಳೇದ್ ಕೊಡು, ಇಲ್ಲಂದು ಕೊಡ್ಬೇಡ. ಇದು ತುಂಬಾ ಡೇಂಜರು. ಇವ್ರು ಹೇಳಿದ್ರ, ನೀವು ಆವಾಗಲೇ ಹೇಳಿದ್ರೆ ಕ್ರಾಸ್ ಆಗಿ, ಅದು ಕ್ರಾಸ್ ಆಗಲ್ಲ. ಇದ್ರಲ್ಲಿ ಡಿಗ್ರಿ ಮಾಡಿ, ಕಾಂಪಾಸ್ ಅಲ್ಲಿ ನೋಡ್ಕೊಂಡು ಮಾಡಿ. ಈ ಕಾಂಪಾಸ್ಗಳಿಗೆ ಗೂಬೆಗಳಿಗೆ ಗೊತ್ತೇ ಇಲ್ಲ. ಕಾಂಪಾಸ್ ಇಟ್ಕೊಂಡು ಹೋಗೋದೇ ಇಲ್ಲ ಅವರು. ಅದೇ ಕಾಂಪಾಸ್ ನೋಡ್ತಾರೆ ಫಸ್ಟ್, ಪೂರ್ವ ಯಾವ್ದು, ಪಶ್ಚಿಮ ಯಾವ್ದು, ಉತ್ತರದ ಯಾವ್ದು, ದಕ್ಷಿಣ ಯಾವ್ದು, ಅಷ್ಟೇ ನೋಡೋದು. ಈಗ ಮನೇನೆ ಹಿಂಗ್ ತಿರ್ಸ್ಬಿಟ್ಟಿರ್ತಾರೆ ಸರ್. ಅವಾಗ ಏನಾಗ್ಬಿಟ್ಟಿರುತ್ತೆ, ಇಲ್ಲಿ ಈ ನೈಋತ್ಯ ಭಾಗ ಬೆಳೆದ್ ಬಿಟ್ಟಿರುತ್ತೆ. ಓಕೆ, ಅದೊಂದು ರಾಮಾಯಣ. ಹಾಗಾಗಿ ನಾವೇನ್ ಮಾಡ್ತೀವಿ ಇಂಥದ್ರಲ್ಲಿ, ಫಾರ್ ಎಕ್ಸಾಂಪಲ್ ಇಂಥದ್ರಲ್ಲಿ ನಾವೇನ್ ಮಾಡ್ತೀವಿ, ಈ ತರ ಮಾಡಿ ಈ ಒಂದು ಏನದು, ಈ ಸಂಪನ್ನ ನಾರ್ತ್ ಈಸ್ಟ್ ಇದೆಯಲ್ಲ, ಇದು ನಾರ್ತ್ ಬಂತಲ್ಲ. ಇನ್ನೊಂದು ವಿಚಾರ ಕೊಡ್ತಾ ಇದ್ರು ನೋಡಿ. ಸಂಪು ಕೂಡ ನೋಡಿ, ಇಲ್ಲಿ ಈ ರೀತಿ ಕರ್ಣರೇಖೆಗೆ ಟಚ್ ಆಗೋ ತರ ಒಂದು ಅಗಲ ಕಮ್ಮಿ, ಉದ್ದ ಜಾಸ್ತಿ ಮಾಡ್ತೀವಿ. ನೋಡಿದ್ರ ಕಾರಣ ಏನ್ ಹೇಳಿ? ಇಲ್ಲಿ ಕರ್ಣರೇಖೆಗೂ ಟಚ್ ಆಗ್ಬೇಕು, ಇಲ್ಲಿ ನಾರ್ತ್ ಈಸ್ಟ್ಗೂ ಟಚ್ ಆಗ್ಬೇಕು ಅಂತ. ಅರ್ಥ ಇದ್ರೆ ಯಾಕೆಂದ್ರೆ ಇವರು ಆಸ್ತಿ ಪಾಸ್ತಿ ತಿನ್ಬೇಕು ಅಂತ. ಓಕೆ, ಒಂದು ನೀವು ಜಮೀನಲ್ಲಿ ಗೊತ್ತಾಯ್ತಲ್ಲ ಡಿಗ್ರಿ ವಿಚಾರದಲ್ಲಿ ಹೇಗ್ ಮಾಡ್ಬೇಕು ಅಂತ. ಡಿಗ್ರಿ ವಿಚಾರದಲ್ಲಿ ಗೊತ್ತಾಯ್ತು. ಅಕಸ್ಮಾತ್ ಇದು 2 ಎಕರೆನ ಪೂರ್ತಿ ಲೇಔಟ್ ಮಾಡ್ಬೇಕಂದ್ರೆ ಅವಾಗ ಬೇಕಾದ್ರೆ 0 ಡಿಗ್ರಿಗೆ ರಸ್ತೆ ಸೆಟ್ ಮಾಡಬಹುದು. ಅದು ವಾಟ್ ಎ ಬ್ಯೂಟಿಫುಲ್. ನಿಜವಾಗ್ಲು ಸತ್ಯವಾಗೂ ಅದೇ ಉತ್ತಮ. ಈ ಚೀಫ್ ಇಂಜಿನಿಯರ್ಗಳು ಇರ್ತಾರೆ ಗೊತ್ತಾ, ಚೀಫ್ ಅಲ್ಲ ಅದು, ಚೀಪ್. ಅವರು ಬೋಟಿಗಳು ಕಡಲೆಪುರಿಗಳು ತಿನ್ನೋ ಲಾಯಕ್ ಅವರು. ಸರಿ ಆಯ್ತಾ? ಅವ್ರು ಏನ್ ಮಾಡ್ತಾರಂದ್ರೆ ಡಿಗ್ರಿಗಳು ನೋಡಲ್ಲ, ಹಿಂಗಿದ್ಯಾ ಆಗಿದ್ದಾಗ ರೋಡ್ಗಳು ಮಾಡು, ನೇರಕ್ಕೆ ನೇರ ಮಾಡು ಅಂತ ಹೇಳ್ತಾರೆ. ಜಾಗ ಉಳ್ಸಕ್ ಹೋಗ್ತಾರೆ. ಹೌದು, ಆದ್ರೆ ಆ ಲೇಔಟ್ ಕಿಮ್ಮತ್ತೆ ಹೋಗ್ಬಿಡುತ್ತೆ. ಅಲ್ಲೆಲ್ಲ ಬರೋದೆಲ್ಲ ಫುಟ್ಪಾತ್ ಗಿರಾಕಿಗಳು, ಗಿರಾಕಿಗಳು. ಆ ಲೇಔಟ್ ಇನ್ನು ವ್ಯಾಲ್ಯೂನೇ ಕಮ್ಮಿ ಆಗ್ಬಿಡುತ್ತೆ. ಡಿಗ್ರಿ ಇದ್ದಾಗ ಚೆನ್ನಾಗಿದ್ರೆ VIP ಗಳು ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. 0 to 8 ಡಿಗ್ರಿ ಪ್ಲಸ್ ಆರ್ ಮೈನಸ್ ಇದ್ರೆ VIP ಗಳು ಬರ್ತಾರೆ. VIP ಗಳು ಬರ್ತಾರೆ. ಇಲ್ಲ ಸ್ಲಮ್ ಗಿರಾಕಿಗಳು ಬರ್ತಾರೆ, ಚೌಕಾಸಿ ಗಿರಾಕಿಗಳು. ಮತ್ತೆ ನೀವ್ ಹೇಳಂಗೆ ಈ ವಿಚಾರ ನಾನು ಅಬ್ಸರ್ವ್ ಮಾಡಿದೀನಿ. ಎಲ್ಲಿ ಡಿಗ್ರಿ ಚೆನ್ನಾಗಿರುತ್ತೋ ಅಲ್ಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಇರುತ್ತೆ. ವ್ಯಾಲ್ಯೂ ಹೇಗೆ ಜಾಸ್ತಿ ಆಗುತ್ತೆ? VIP ಗಳು ಬಂದಿರ್ತಾರೆ, ಅವ್ರು ಎಷ್ಟು ಕೇಳಿದ್ರು ಕೊಡ್ತಾರೆ. ಅದೇ ಸ್ಲಮ್ ಗಿರಾಕಿಗಳು ಮತ್ತೆ ಆ ಜಾಗ ತಾನೇ ಡೆವಲಪ್ ಮಾಡ್ಕೊಂಡು. ನಾನು ಅದನ್ನೇ ಹೇಳ್ತಿರೋದು, ಡಿಗ್ರಿ ವ್ಯಾಲ್ಯೂ ಜಾಸ್ತಿ. ಹಳೆ ಮನೆ ನೋಡ್ರಿ 90 ಡಿಗ್ರಿ ಪಕ್ಕ ಇರುತ್ತೆ. ಹೌದೌದು, ಹಳೆ ಮನೆಗಳು ಎಲ್ಲದೂ 90 ಡಿಗ್ರಿ. ಅರ್ಥ ಆಯ್ತಲ್ಲ? ಯಾಕೆ ಅವಾಗೆಲ್ಲ ಕಾಂಪಾಸ್ ಇತ್ತಾ? 50 ವರ್ಷ 60 ವರ್ಷ ಕಟ್ಟಿರೋ ಮನೆ ಕಾಂಪಾಸ್ ಇತ್ತಾ? ಇಲ್ಲ. ಹೆಂಗ್ ಕಟ್ತಾ ಇದ್ರು ಗೊತ್ತಾ ನಿಮ್ಗೆ? ಹೆಂಗ್ ಕೊಡ್ತಾ ಇದ್ರು ಗೊತ್ತಾ ನಿಮ್ಗೆ? ನಿಮ್ಗೆಲ್ಲ ಹೇಳಿಕೊಟ್ಟಿದ್ದೀವಿ, ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನ. ಅದೇ ಯುಗಾದಿ ಸಂದರ್ಭದಲ್ಲಿ. ಎಸ್, ನಮ್ಮ ದಿನೇಶ್ ಗುರುಗಳು ಹೇಳಿದ್ದಾರೆ ಅದನ್ನ. ಏನ್ ಹೇಳಿದ್ದಾರೆ ಗೊತ್ತಾ? ಈ 90 ಡಿಗ್ರಿಗೆ ಕರೆಕ್ಟ್ ಆಗಿ ಸೂರ್ಯ ಯುಗಾದಿ ದಿನ
6 ಗಂಟೆಯಿಂದ 7ವರೆಗೆ ಕರೆಕ್ಟ್ ಆಗಿ ಇರ್ತಾನೆ. ಆ ಸಮಯದಲ್ಲಿ ಯುಗಾದಿ ದಿನ ಮೊದಲನೇ ದಿನ ಅಲ್ವಾ, ಹೌದು. ಆವತ್ತು ಗುದ್ಲಿ ಪೂಜೆ ಮಾಡು ಅಂತ ಹೇಳ್ತಾ ಇದ್ರು. ಆವಾಗ ಆ ನೆರಳಲ್ಲಿ ಅವರು ಮಾರ್ಕ್ ಮಾಡ್ಕೊಂತ ಇದ್ರು. ಒಂದು ಮನೆ ಕಟ್ಟಿದ್ರೆ ಮುಂದ್ ಮನೆ ಕಟ್ಟೋರು ಅದೇ ಮನೆಗೆ ಅಳತೆ ಹಿಡ್ಕೊಂಡು ಮುಂದೆ ಕಟ್ಕೊಂಡು ಹೋಗ್ತಾ ಇದ್ರು. ಹೌದು, ಒಬ್ರು ನೋಡ್ಕೊಂಡು ಒಬ್ರು ನೋಡ್ತಾ ಇದ್ರು, ಮಾಡ್ಕೊಂತ ಇದ್ರು. ಇವಾಗ ಹಂಗಲ್ಲ. ಇವಾಗ ಜಾಗನೇ ಇಡೀ ಜಾಗನೇ 45 ಡಿಗ್ರಿ ಕ್ರಾಸ್ ಇರೋ ಜಾಗಕ್ಕೆ ಹೋಗಿ ಬಂದಿದ್ದೀನಿ ನಾನು. ಅಂತ ಜಾಗಗಳು ವಿಧಿ ಇಲ್ಲ, ಗತಿ ಇಲ್ಲ. ಮಾಡ್ಬೇಕಂದಾಗ ಇದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೇಕೇ ಹೊರ್ತು ನಾವೇನಾದ್ರೂ ನನಗೆ ಅದಕ್ಕೂ ಅಟ್ಯಾಚ್ ಬೇಕು, ಇಲ್ಲೂ ಬೇಕು, ಅಲ್ಲೂ ಬೇಕಂತ ನೋಡಿದ್ರೆ ಬೇಗ 2-3 ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ ಅವರು. ಮನೆಗಳನ್ನ ಕ್ರಾಸ್ ಆಗಿ ಕಟ್ಟಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೀವಿ. ಈ ರೀತಿಯಾಗಿ ತಿಳ್ಕೊಂಡು ಮನೆ ಕಟ್ಟಬೇಕಾದ್ರೆ ಮನೆಯನ್ನ ಡಿಗ್ರಿಗೆ ಸೆಟ್ ಮಾಡಬೇಕೇ ಹೊರತು ಆ ಮನೆಯನ್ನೇ ತಿರುಗಿಸೋದಲ್ಲ. ಈ ರೀತಿಯಾದ ವಾಸ್ತು ಹೇಳ್ತಿರ್ತಕ್ಕಂತಹ ತಜ್ಞರಿಂದ ಬಹಳ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು, ನಮಸ್ತೆ.